ಒಬ್ಬ ವ್ಯಕ್ತಿ ಎಲ್ಲವನ್ನೂ ಕರೆಕ್ಟಾಗಿ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ. ಅಂದ್ರೆ ಸುಳ್ಳು ಹೇಳೋಕೆ ಬರಲ್ಲ, ಪ್ರಾಮಾಣಿಕವಾಗಿ ಇರ್ತಾನೆ. ಅಂದ್ರೆ ಬೇರೆಯವರಿಗಿಂತ ಹೆಚ್ಚು ಕಷ್ಟಪಟ್ಟು ದುಡಿತಿರ್ತಾನೆ. ಹೌದು. ತನ್ನ ಸುತ್ತಲಿನವರ ನೋವನ್ನೆಲ್ಲ ತನ್ನೊಳಗೆ ಅರಗಿಸ್ಕೊಳ್ತಾ ಇರ್ತಾನೆ. ಆದ್ರೆ ಇಷ್ಟೆಲ್ಲ ಮಾಡಿದ್ರೂ ಆತನಿಗೆ ಸಿಕ್ತಿರೋ ಪ್ರತಿಫಲ ಮಾತ್ರ ಬರೀ ಕಷ್ಟ. ನಿಜ, ಮೇಲ್ನೋಟಕ್ಕೆ ಇದು ವಿಪರೀತ ಅನ್ಯಾಯ ಅಂತ ಅನ್ಸುತ್ತೆ. ಖಂಡಿತ ಅನ್ಸುತ್ತೆ. ಆದ್ರೆ ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ, ಅಂದ್ರೆ ಈ ಡೀಪ್ ಡೈವ್ನಲ್ಲಿ, ನಮ್ಮ ಮುಂದಿರೋ ಮೂಲ ಪಠ್ಯಗಳು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಿವೆ. ಕುಂಭರಾಶಿಯವರ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಕುಂಭರಾಶಿ ಅಥವಾ ಅಕ್ವೇರಿಯಸ್ ಮುಂದಿನ 5 ದಿನಗಳ ಒಂದು ಸಣ್ಣ ಕಾಲಾವಧಿ ಇವರ ಇಡೀ ಲೈಫ್ ಚಿತ್ರಣವನ್ನೇ ತಲೆಕೆಳಗಾಗಿಸುತ್ತೆ ಅಂತ ಆ ಮೂಲಗಳು ಹೇಳ್ತಿವೆ. ಇಲ್ಲಿ ನಾವು ಜ್ಯೋತಿಷ್ಯದ ಪರ ಅಥವಾ ವಿರೋಧವಾಗಿ ನಿಲ್ಲೋಕ್ ಬಂದಿಲ್ಲ. ಹೌದು, ಅದಂತೂ ಸ್ಪಷ್ಟ. ನಮ್ಮ ಗುರಿ ಏನಪ್ಪಾ ಅಂದ್ರೆ ಈ ಪಠ್ಯದಲ್ಲಿ ಅಡಗಿರೋ ಮಾನಸಿಕ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಆ 2 ದೊಡ್ಡ ಶುಭ ಸುದ್ದಿಗಳು ಮನುಷ್ಯನ ಮನಸ್ಥಿತಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಮತ್ತು ಈ ನಂಬಿಕೆ ಹಿಂದಿರೋ ಸೈಕಾಲಜಿ ಏನು ಅನ್ನೋದನ್ನ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ 5 ದಿನಗಳ ಬದಲಾವಣೆ ಬಗ್ಗೆ ಮಾತಾಡೋ ಮುಂಚೆ ಆ ಮೂಲ ಪಠ್ಯ ಕುಂಭರಾಶಿಯವರನ್ನ ಹೇಗೆ ವಿವರಿಸುತ್ತೆ? ಆ ಪಠ್ಯದ ಪ್ರಕಾರ ಕುಂಭರಾಶಿಯವರ ವ್ಯಕ್ತಿತ್ವ ಬಹಳ ವಿಶಿಷ್ಟವಾದದ್ದು. ಅವರು ಯಾವುದೇ ಪರಿಸ್ಥಿತಿಗೆ ತಕ್ಷಣ ರಿಯಾಕ್ಟ್ ಮಾಡಲ್ಲ. ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿರ್ತಾರಾ? ಹೌದು. ಮೌನವಾಗಿ ಗಮನಿಸಿ ಆಳವಾಗಿ ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಇರುತ್ತೆ. ಎಷ್ಟೇ ಬಾರಿ ಬಿದ್ರೂ ಸೋತ್ರೂ ಮತ್ತೆ ಮತ್ತೆ ಎದ್ದು ನಿಲ್ಲೋ ಛಲಗಾರರವರು. ಒಳ್ಳೆ ಕ್ವಾಲಿಟಿ ಅಲ್ವಾ ಅದು? ಒಳ್ಳೆ ಕ್ವಾಲಿಟಿನೇ. ಆದ್ರೆ ಅವರ ಈ ಮುಗ್ಧತೆಯೇ ಅವರಿಗೆ ಮುಳುವಾಗತ್ತೆ. ಇತರರಿಂದ ಪದೇ ಪದೇ ಮೋಸ ಹೋಗ್ತಾರೆ ಅಂತ ಮೂಲಗಳು ವಿವರಿಸಿವೆ. ಅರೇ, ಪ್ರಾಮಾಣಿಕವಾಗಿ ಇರೋದೇ ಅವರಿಗೆ ಮೈನಸ್ ಪಾಯಿಂಟ್ ಆಗತ್ತಾ? ಹೌದು. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಏನಪ್ಪಾ ಅಂದ್ರೆ, ಪಠ್ಯ ಇದನ್ನ ಕೇವಲ ಮಾನಸಿಕ ವಿಕಾಸ ಅಂತ ಹೇಳಲ್ಲ, ನೇರವಾಗಿ ಗ್ರಹಗಳಿಗೆ ಮತ್ತು ನಕ್ಷತ್ರಗಳಿಗೆ ಲಿಂಕ್ ಮಾಡುತ್ತೆ. ಹೋ, ನಕ್ಷತ್ರಗಳಿಗೂ ಇದಕ್ಕೂ ಕನೆಕ್ಷನ್ ಇದೆಯಾ? ಖಂಡಿತ. ಕುಂಭರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರದ ಎಲ್ಲಾ 4 ಪಾದಗಳು, ಆಮೇಲೆ ಪೂರ್ವಭಾದ್ರ ನಕ್ಷತ್ರದ 2 ಮತ್ತು 3ನೇ ಪಾದಗಳು ಬರ್ತವೆ. ಅಂದ್ರೆ ಒಟ್ಟು 9 ಪಾದಗಳಾಯ್ತು. ಎಕ್ಸಾಕ್ಟ್ಲಿ. ಒಟ್ಟು 9 ಪಾದಗಳಿವೆ ಅಂತ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಒಂದ್ ನಿಮಿಷ. ಕೇವಲ ನಿರ್ದಿಷ್ಟ ನಕ್ಷತ್ರಗಳ ಪ್ರಭಾವದಿಂದ ಒಬ್ಬ ವ್ಯಕ್ತಿ ಆಳವಾಗಿ ಯೋಚಿಸ್ತಾನೆ ಅಥವಾ ಕಷ್ಟಗಳನ್ನ ಮೌನವಾಗಿ ಸಹಿಸ್ಕೊಳ್ತಾನೆ ಅನ್ನೋದ್ರ ಹಿಂದಿನ ಲಾಜಿಕ್ ಏನು? ಅಂದ್ರೆ ಈ ನಕ್ಷತ್ರಗಳಿಗೂ ಮತ್ತು ಅವರ ಅನುಭವಿಸೋ ಸಂಕಟಕ್ಕೂ ಇರೋ ನಿಖರವಾದ ಕೊಂಡಿಯನ್ನ ಆ ಪಠ್ಯ ಹೇಗೆ ವಿವರಿಸುತ್ತೆ? ಅದರ ಹಿಂದಿನ ಕಾರಣನ ನಾವು ಆ ನಕ್ಷತ್ರಗಳ ಸಾಂಕೇತಿಕ ಅರ್ಥದಲ್ಲಿ ಹುಡುಕಬೇಕು. ಉದಾಹರಣೆಗೆ ಶತಭಿಷ ನಕ್ಷತ್ರ ತಗೊಳ್ಳೋಣ. ಸರಿ. ಪ್ರಾಚೀನ ಉಲ್ಲೇಖಗಳ ಪ್ರಕಾರ ಶತಭಿಷ ಅಂದ್ರೆ 100 ವೈದ್ಯರು ಅಥವಾ 100 ಗುಣಪಡಿಸುವ ಶಕ್ತಿಗಳು ಅಂತ ಅರ್ಥ. ಓ, 100 ವೈದ್ಯರು. ಇದನ್ನ ಸೈಕಲಾಜಿಕಲ್ ಆಗಿ ಹೇಗೆ ನೋಡೋದು? ಮಾನಸಿಕವಾಗಿ ವಿಶ್ಲೇಷಿಸಿದಾಗ ಈ ಗುಣ ಇರೋರು ತಮ್ಮ ಸುತ್ತಲಿನ ಜನರ ನೋವು ಸಂಕಟಗಳನ್ನು ಹೀರ್ಕೊಂಡು ಅವರನ್ನ ಗುಣಪಡಿಸೋ ಪ್ರಕ್ರಿಯೆಯಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಅಂದ್ರೆ ತಮ್ಮದೇ ಗಾಯಗಳನ್ನ ಗುಣಪಡಿಸ್ಕೊಳ್ಳೋಕೆ ಮರೆತು ಬಿಡ್ತಾರೆ. ಎಕ್ಸಾಕ್ಟ್ಲಿ. ಜೊತೆಗೆ ಈ ರಾಶಿಯ ಅಧಿಪತಿ ಶನಿಯು ಕಠಿಣ ಪರಿಶ್ರಮ ಮತ್ತು ವಾಸ್ತವದ ಸಂಕೇತ. ಶನಿ ಅಂದ್ರೇನೆ ಹಾರ್ಡ್ ವರ್ಕ್ ಅಲ್ವಾ? ಹೌದು. ಆದರ್ಶ ಪ್ರಪಂಚದಲ್ಲಿ ಪ್ರಾಮಾಣಿಕತೆ ಅನ್ನೋದು ಅತಿ ದೊಡ್ಡ ಶಕ್ತಿ. ಆದ್ರೆ ವಾಸ್ತವ ಪ್ರಪಂಚದಲ್ಲಿ ಕುತಂತ್ರಗಳಿಲ್ಲದ ಈ ಜನರನ್ನ ಬೇರೆಯವರು ಯೂಸ್ ಮಾಡ್ಕೊಳ್ತಾರೆ. ಅಯ್ಯೋ, ಇದು ಬಹಳ ಕಷ್ಟದ ಪರಿಸ್ಥಿತಿ. ಹೌದು. ಹೀಗಾಗಿಯೇ ಅವರು ತಮ್ಮ ನೋವನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡು ಯಾರಿಗೂ ಹೇಳ್ದೆ ಹೊರಗೆ ನಗ್ತಾ ಇರ್ತಾರೆ. ಇದನ್ನ ಕೇಳ್ತಿದ್ರೆ ನನಗೊಂದು ಉದಾಹರಣೆ ನೆನಪಾಗ್ತಿದೆ. ಇದು ಒಂತರಹ ಒಂದು ಕಾಯಿಲ್ ಮಾಡಿದ ಸ್ಪ್ರಿಂಗ್ನ ನಿರಂತರವಾಗಿ ಒತ್ತಿ ಹಿಡಿದ ಹಾಗೆ ಕಾಣಿಸ್ತಿದೆ. ಒಳ್ಳೆ ಹೋಲಿಕೆ. ಅಂದ್ರೆ ಬಿದಿರಿನ ಮರ ಗಾಳಿಗೆ ಬಾಗತ್ತೆ ಆದ್ರೆ ಮುರಿಯಲ್ಲ ಅಂತಾರಲ್ಲ, ಅದಕ್ಕಿಂತ ಇದು ಸ್ವಲ್ಪ ಡಿಫರೆಂಟ್. ಶನಿಯ ಪ್ರಭಾವದಿಂದ ವರ್ಷಗಟ್ಲೆ ಈ ಸ್ಪ್ರಿಂಗ್ನ ಸಂಕುಚಿತಗೊಳಿಸ್ತಾ ಹೋದಂತೆ ಅದರೊಳಗೆ ಅಗಾಧವಾದ ಪೊಟೆನ್ಷಿಯಲ್ ಎನರ್ಜಿ ಸೇರ್ಕೊಳ್ಳುತ್ತೆ. ಹೌದು. ಹೊರಗಡೆಯಿಂದ ನೋಡೋರಿಗೆ ಅವರು ಬರೀ ಕಷ್ಟಪಡ್ತಿರೋ ಹಾಗೆ ಕಂಡ್ರು ಒಳಗೊಳಗೆ ಒಂದು ದೊಡ್ಡ ಜಿಗಿಟ್ಗೆ ಆ ಶಕ್ತಿ ರೆಡಿಯಾಗ್ತಿರುತ್ತೆ. ನಿಜ. ಆದ್ರೆ ಆ ದೊಡ್ಡ ಜಿಗಿಟ್ಗೆ ಒಂದು ಪ್ರಚೋದನೆ, ಒಂದು ಟ್ರಿಗರ್ ಬೇಕಲ್ವಾ? ಖಂಡಿತ ಬೇಕು. ಇಲ್ಲಿಯೇ ಆ ಮೂಲಪಠ್ಯ ಒಂದು ರೋಚಕವಾದ ತಿರುವು ಕೊಡುತ್ತೆ. ಈ 5 ದಿನಗಳಲ್ಲಿ ಇವರ ಜೀವನದಲ್ಲಿ ಒಬ್ಬ ನಿಗೂಢ ಮಹಿಳೆಯ ಪ್ರವೇಶ ಆಗುತ್ತೆ ಅಂತ ಹೇಳಿದೆ. ನಿಗೂಢ ಮಹಿಳೆ? ಹೌದಾ? ಹೌದು. ಆಕೆ ಕೇವಲ ಒಬ್ಬ ಸಾಮಾನ್ಯ ಪರಿಚಯಸ್ಥರಲ್ಲ, ಬದಲಾಗಿ ಸಾಕ್ಷಾತ್ ವಿಧಿಯಿಂದಲೇ ಕಳುಹಿಸಲ್ಪಟ್ಟವಳು ಅಂತ ಹೇಳಲಾಗಿದೆ. ಅರೆ, ಆಕೆ ಬಂದು ಏನ್ ಮಾಡ್ತಾಳೆ? ಆಕೆ ಒಂದು ಸಣ್ಣ ಸಲಹೆ ಅಥವಾ ಆಕೆ ಕೊಡೋ ಒಂದು ಪ್ರೋತ್ಸಾಹದ ಮಾತು ಇವರಲ್ಲಿ ವರ್ಷಗಳಿಂದ ಮಲಗಿದ್ದ ಆ ಸುಪ್ತ ಧೈರ್ಯನ ಹೆಚ್ಚಿಸುತ್ತೆ. ವಾವ್, ಕೇವಲ ಒಂದು ಮಾತಿನಿಂದ?
ಹೌದು, ಇದು ಎಷ್ಟರ ಮಟ್ಟಿಗೆ ಅಂದ್ರೆ ಆಕೆ ಮೂಲಕ ಬರೋ ಅವಕಾಶ ಇವರ ಕೆರಿಯರ್ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ಇದು ಕೇಳೋಕೆ ಬಹಳ ಫ್ಯಾಸಿನೇಟಿಂಗ್ ಆಗಿದೆ. ಇಷ್ಟೇ ಅಲ್ಲ, ಮುಂದೆ ಪಠ್ಯ ಇದಕ್ಕೆ ಆಧ್ಯಾತ್ಮಿಕ ಆಯಾಮ ಕೂಡ ಕೊಡುತ್ತೆ. ಆಕೆ ಸಾಕ್ಷಾತ್ ದುರ್ಗಾದೇವಿಯ ಸಂಕೇತ ಆಗಿರಬಹುದು ಅಥವಾ ದೇವಿಯ ಕೃಪೆಯನ್ನು ಹೊತ್ತು ತರೋ ವ್ಯಕ್ತಿಯಾಗಿರಬಹುದು ಅನ್ನುತ್ತೆ. ಒಂದು ನಿಮಿಷ, ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಡುತ್ತೆ. ಇಷ್ಟು ವರ್ಷಗಳಿಂದ ಕಷ್ಟಪಡ್ತಿರೋ ವ್ಯಕ್ತಿಗೆ ಏಕಾಏಕಿ ಒಬ್ಬರ ಮಾತು ಇಷ್ಟೊಂದು ಅಗಾಧವಾದ ಬದಲಾವಣೆ ತರೋಕೆ ಹೇಗೆ ಸಾಧ್ಯ? ಅಂದ್ರೆ ಈ ಮಹಿಳೆ ಅನ್ನೋದು ಕೇವಲ ಭೌತಿಕವಾಗಿ ಎದುರಾಗೋ ವ್ಯಕ್ತಿನ ಅಥವಾ ಕಷ್ಟದ ಟೈಮ್ನಲ್ಲಿ ನಮ್ಗೆ ಸಿಗೋ ಒಂದು ಸ್ಫೂರ್ತಿಯ ಸಾಕಾರ ರೂಪನ? ಒಳ್ಳೆ ಪ್ರಶ್ನೆ. ಇದನ್ನ ನಾವು ಮನೋವಿಜ್ಞಾನದ ಪಿಗ್ಮೇಲಿಯನ್ ಎಫೆಕ್ಟ್ ಅನ್ನೋ ಸಿದ್ಧಾಂತದ ಮೂಲಕ ಅರ್ಥ ಮಾಡ್ಕೋಬಹುದು. ಪಿಗ್ಮೇಲಿಯನ್ ಎಫೆಕ್ಟ್ ಅಂದ್ರೆ ಏನು? ಅಂದ್ರೆ ಯಾರಾದ್ರೂ ನಮ್ಮೇಲೆ ದೃಢವಾದ ನಂಬಿಕೆ ಇಟ್ಟಾಗ ಅಥವಾ ನಮ್ಮ ಕೆಪಾಸಿಟಿನ ಗುರುತಿಸಿ ಹೆಚ್ಚು ನಿರೀಕ್ಷೆ ಇಟ್ಕೊಂಡಾಗ ನಮ್ಮ ಪರ್ಫಾರ್ಮೆನ್ಸ್ ತಾನಾಗಿಯೇ ಅದ್ಭುತವಾಗಿ ಹೆಚ್ಚಾಗುತ್ತೆ. ಓ, ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ನಮ್ಮನ್ನ ಬೆಳೆಸುತ್ತೆ ಅಂತ. ಎಕ್ಸಾಕ್ಟ್ಲಿ. ಬಹಳ ಕಾಲದಿಂದ ತಮ್ಮ ನೋವನ್ನ ಬಚ್ಚಿಟ್ಕೊಂಡು ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಕೊರಗ್ತಿರೋ ಕುಂಭರಾಶಿಯವರಿಗೆ ಹೊಲಗಡೆನ ಸಿಗೋ ಆ ಒಂದು ಸಣ್ಣ ವ್ಯಾಲಿಡೇಷನ್ ಆ ಸ್ಪ್ರಿಂಗ್ನ ರಿಲೀಸ್ ಮಾಡೋ ಟ್ರಿಗರ್ ಆಗಿ ಕೆಲಸ ಮಾಡುತ್ತಲ್ವಾ? ಹೌದು. ಆ ಮಹಿಳೆ ಅನ್ನೋದು ಭೌತಿಕ ವ್ಯಕ್ತಿಯಾಗಿರ್ಬೋದು ಅಥವಾ ನಿರಂತರ ಹೋರಾಟದಿಂದ ಬಳಲಿರೋ ಮನಸ್ಸಿಗೆ ಹೊಸದಾಗಿ ಸಿಗೋ ಒಂದು ಸ್ತ್ರೀ ಶಕ್ತಿಯ ಅಂದ್ರೆ ಕರುಣೆ ಮತ್ತು ಪೋಷಣೆಯ ರೂಪಕ ಕೂಡ ಆಗಿರಬಹುದು. ನಿಜ. ನೀನು ಮಾಡಬಲ್ಲೆ ಅನ್ನೋ ಆ ಒಂದು ಮಾತು ಅವರನ್ನ ಬರೀ ಸರ್ವೈವಲ್ ಮೋಡಿಂದ ಆಚೆ ತಂದು ತಮ್ಮ ನಿಜವಾದ ಸಾಮರ್ಥ್ಯನ ತೋರಿಸೋ ವೇದಿಕೆ ಸೃಷ್ಟಿಸುತ್ತೆ. ಖಂಡಿತ. ಆದ್ರೆ ಈ ಮಾನಸಿಕ ಬದಲಾವಣೆ ಆದ್ಮೇಲೆ ವಾಸ್ತವದಲ್ಲಿ ಸಿಗೋ ಭೌತಿಕ ಲಾಭಗಳ ಲಿಸ್ಟ್ ಇದೆಯಲ್ಲ, ಅದು ಬಹಳ ಕುತೂಹಲಕಾರಿಯಾಗಿದೆ. ಹೌದು, ಪಠ್ಯದಲ್ಲಿ ಅದರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳಿದ್ದಾರೆ. 7ನೇ ಸಾಡೆಸಾತಿ ಅಂದ್ರೆ ಏಲಿನಾಟಿ ಶನಿಯ ಪ್ರಭಾವದಿಂದ ಇವರಿಗೆ ಮುಕ್ತಿ ಸಿಗುತ್ತೆ ಅಂತ ಪಠ್ಯ ಭರವಸೆ ನೀಡಿದೆ. ನಿಂತೋದ ಒಪ್ಪಂದಗಳು ಕ್ಲಿಯರ್ ಆಗುತ್ತೆ, ಬರಬೇಕಾದ ಹಣ ಕೈ ಸೇರುತ್ತೆ, ಸಾಲ ಕಡಿಮೆ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯ, ಉದ್ಯಮಿಗಳಿಗೆ ಹೊಸ ಕಸ್ಟಮರ್ಸ್ ಮತ್ತೆ ಕೆಲಸ ಮಾಡೋರಿಗೆ ಬಾಸಿಂದ ಪ್ರಶಂಸೆ, ಸ್ಯಾಲ್ರಿ ಹೈಕ್ ಸಿಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು. ಈ ಸಾಡೆಸಾತಿ ಪ್ರಭಾವ ಅನ್ನೋದನ್ನ ಪಠ್ಯ ಹೇಗೆ ವಿವರಿಸುತ್ತೆ ಮತ್ತೆ ಇದ್ದಕ್ಕಿದ್ದಂತೆ ಇವೆಲ್ಲ ಒಟ್ಟಿಗೆ ಹೇಗೆ ಕೈಗೂಡುತ್ತೆ? ಸಾಡೆಸಾತಿ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಚಂದ್ರನ್ ಮೇಲೆ ಶನಿ ಹಾದು ಹೋಗುವ ಸುಮಾರು 7.5 ವರ್ಷಗಳ ಕಾಲಾವಧಿ. 7.5 ವರ್ಷ ಬಹಳ ದೊಡ್ಡ ಟೈಮ್ ಅದು. ಹೌದು. ಈ ಅವಧಿನ ಮೂಲ ಪಠ್ಯಗಳು ಒಂದು ರೀತಿಯ ಒರೆಗಲ್ಲಿಗೆ ಹಚ್ಚೋ ಪ್ರಕ್ರಿಯೆಗೆ ಹೋಲಿಸ್ತವೆ. ಅಂದ್ರೆ ಟೆಸ್ಟಿಂಗ್ ಪೀರಿಯಡ್ ಥರನ. ಎಕ್ಸಾಕ್ಟ್ಲಿ. ಈ ಟೈಮ್ನಲ್ಲಿ ಮನುಷ್ಯನ ಸಹನೆ, ಪ್ರಾಮಾಣಿಕತೆ ಮತ್ತು ಆರ್ಥಿಕ ಶಿಸ್ತನ್ನ ಕಠಿಣವಾಗಿ ಪರೀಕ್ಷೆ ಮಾಡಲಾಗುತ್ತೆ. ಈ 7.5 ವರ್ಷಗಳಲ್ಲಿ ಯಾವುದೇ ರಿವಾರ್ಡ್ ಇಲ್ಲದೆ ಕೇವಲ ಕರ್ತವ್ಯ ಮಾಡಿದ ಆಯಾಸ ಆ ವ್ಯಕ್ತಿಯಲ್ಲಿರುತ್ತೆ. ಪಾಪ, ಬಹಳ ಕಷ್ಟದ ಪರಿಸ್ಥಿತಿ. ಆದರೆ ಯಾವಾಗ ಈ ಅವಧಿ ಮುಗಿಯೋ ಹಂತಕ್ಕೆ ಬರುತ್ತೋ ಆಗ ಆ ತಡೆಹಿಡಿಯಲ್ಪಟ್ಟಿದ್ದ ಎಲ್ಲ ರಿಸಲ್ಟ್ಸ್ ಒಮ್ಮೆಗೆ ರಿಲೀಸ್ ಆಗುತ್ತೆ. ಓ, ಇದನ್ ಕೇಳಿದ್ರೆ ನನಗೆ ಒಂದು ಕಟ್ಟೆ ಒಡೆದ ಅಣೆಕಟ್ಟಿನ ನೆನ್ಪಾಗ್ತಿದೆ. ಡ್ಯಾಮ್ ಬ್ರೇಕ್ ಆದರ ಹಾಗೆ. ಹೌದು. ವರ್ಷಗಟ್ಲೆ ಶೇಖರವಾದ ನೀರಿನ ಪ್ರೆಷರ್ ಅಂದ್ರೆ ಕಷ್ಟಗಳು ಇದ್ದಕ್ಕಿದ್ದಂತೆ ಒಡೆದು ಹೇಗೆ ಭರಪೂರ ನೀರು ಹರಿದು ಬರುತ್ತೋ ಹಾಗೆ ಈ ಶನಿಯ ಪ್ರತಿಫಲ ಸಿಗುತ್ತೆ ಅನ್ಸುತ್ತೆ. ಕರೆಕ್ಟ್. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಆರ್ಥಿಕ ಸ್ಥಿರತೆಗೂ ಮತ್ತು ಮಾನಸಿಕ ಶಾಂತಿಗೂ ಇರೋ ಡೈರೆಕ್ಟ್ ಕನೆಕ್ಷನ್ ಅರ್ಥ ಆಗುತ್ತೆ. ಖಂಡಿತ. ದುಡ್ಡಿಲ್ಲ ಅಂದ್ರೆ ನೆಮ್ಮದಿ ಇರಲ್ಲ. ಹೌದು. ಬದುಕಿನ ಪ್ರತಿಯೊಂದು ಹಂತದಲ್ಲೂ ಕಷ್ಟಪಡುವಾಗ ಮನುಷ್ಯ ಆತಂಕ, ಟೆನ್ಷನಲ್ಲಿರ್ತಾನೆ. ಆದರೆ ಫೈನಾನ್ಷಿಯಲ್ ಫ್ಲೋ ಸರಾಗವಾದಾಗ, ಸಾಲದ ಹೊರೆ ಕಡಿಮೆ ಆದಾಗ ಸಹಜವಾಗಿ ಆತ ಸ್ಟೆಬಿಲಿಟಿ ಕಡೆ ಸಾಗ್ತಾನೆ. ಇಲ್ಲಿವರೆಗೂ ವಿಶ್ಲೇಷಿಸಿದ ಎಲ್ಲವೂ ಲಾಜಿಕಲ್ ಆಗಿ ಅನ್ನಿಸ್ತು. ಆದ್ರೆ ಪಠ್ಯದ ಕೊನೆಯ ಭಾಗದಲ್ಲಿ ಕೆಲವು ಆಚರಣೆಗಳನ್ನು ಉಲ್ಲೇಖಿಸಿದ್ದಾರೆ. ಅಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾವ ಆಚರಣೆಗಳು? ಅದೇ ಈ 5 ದಿನಗಳ ಕಾಲ ಮನೆಯಲ್ಲಿ ಒಂದು ಚೂರು ಧೂಳು ಇರದಂತೆ ಅತ್ಯಂತ ಸ್ವಚ್ಛವಾಗಿ ಇಟ್ಕೋಬೇಕು, ಯಾಕಂದ್ರೆ ಸಾಕ್ಷಾತ್ ದುರ್ಗಾದೇವಿ ಮನೆಗೆ ಬರ್ತಾಳೆ ಅಂತ. ಆಮೇಲೆ ಪ್ರತಿದಿನ ಸಂಜೆ ದೀಪ ಹಚ್ಚಿ ಧೂಪ ಹಾಕ್ಬೇಕು, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಒಡೆದು ದರ್ಶನ ಮಾಡ್ಬೇಕು, ನಾಯಿ ಅಥವಾ ಮಂಗಗಳಿಗೆ ಊಟ ಹಾಕ್ಬೇಕು ಅಂತ ಹೇಳಿದ್ದಾರೆ. ಹೌದು, ಪಠ್ಯದಲ್ಲಿ ಈ ರೂಲ್ಸ್ ಇವೆ. ಇದರ ಜೊತೆಗೆ ಜೈ ಶ್ರೀರಾಮ್ ಮತ್ತೆ ಓಂ ನಮೋ ದುರ್ಗಾದೇವಿಯೈ ನಮಃ ಅಂತ ಕಾಮೆಂಟ್ ಮಾಡುವ ಮೂಲಕ ನಂಬಿಕೆ ಪ್ರದರ್ಶಿಸಿ ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೆರಿಯರ್ನಲ್ಲಿ ಸ್ಯಾಲರಿ ಹೈಕ್ ಆಗೋದಕ್ಕೂ, ಮನೇಲಿ ಧೂಳು ಒರೆಸೋದಕ್ಕೂ ಅಥವಾ ಮಂಗನಿಗೆ ಹಣ್ಣು ಕೊಡೋದಕ್ಕೂ ಡೈರೆಕ್ಟ್ ಲಿಂಕ್ ಕಲ್ಪಿಸೋದು ಸ್ವಲ್ಪ ಅತಿಶಯೋಕ್ತಿ ಅಲ್ವಾ? ಇವೆಲ್ಲ ಹೇಗೆ ಬದಲಾವಣೆ ತರೋಕೆ ಸಾಧ್ಯ?
ಮೇಲ್ನೋಟಕ್ಕೆ ಇದು ಬರೀ ರಿಲಿಜಿಯಸ್ ಆಚರಣೆ ತರ ಕಾಣುತ್ತೆ. ಆದ್ರೆ ಇದ್ರ ಹಿಂದಿರೋ ಸೈಕೊಲಾಜಿಕಲ್ ಮೆಕ್ಯಾನಿಸಮ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದ್ರೆ ಇದ್ರಲ್ಲೂ ಸೈಕಾಲಜಿ ಇದ್ಯಾ? ಖಂಡಿತ. ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ಮತ್ತೆ ದೀಪ ಹಚ್ಚೋದು ಅನ್ನೋದು ಭೌತಿಕ ಪ್ರಪಂಚದಲ್ಲಿ ನಾವು ಮಾಡೋ ಇಂಟೆನ್ಷನ್ ಸೆಟ್ಟಿಂಗ್, ಅಂದ್ರೆ ಪಾಸಿಟಿವ್ ವಾತಾವರಣದ ನಿರ್ಮಾಣ. ಓ, ಇಂಟೆನ್ಷನ್ ಸೆಟ್ಟಿಂಗ್. ಹೌದು. ಮಾನಸಿಕ ಗೊಂದಲದಲ್ಲಿದ್ದಾಗ ನಮ್ಮ ಸುತ್ತಿನ ಪರಿಸರ ಕೂಡ ಅಸ್ತವ್ಯಸ್ತ ಆಗಿರುತ್ತೆ. ಯಾವಾಗ ನಾವು ನಮ್ಮ ಪರಿಸರನ ಕ್ಲೀನ್ ಮಾಡ್ತೀವೋ ಅದು ನಮ್ಮ ಆಲೋಚನೆಗಳಿಗೂ ಒಂದು ಕ್ಲಾರಿಟಿ ಕೊಡುತ್ತೆ. ಅಂದ್ರೆ ಭೌತಿಕ ಸ್ವಚ್ಛತೆಯೇ ಮಾನಸಿಕ ಶುದ್ಧತೆಗೆ ದಾರಿ ಮಾಡ್ಕೊಡುತ್ತೆ ಅಂತ. ಎಕ್ಸಾಕ್ಟ್ಲಿ. ಸ್ಪೇಷಿಯಲ್ ಆರ್ಡರ್ ಇಂದ ಮೆಂಟಲ್ ಆರ್ಡರ್ ಸಿಗುತ್ತೆ. ಹೊರಗಿನ ಸ್ವಚ್ಛತೆ ಒಳಗಿನ ಶುದ್ಧತೆಗೆ ದಾರಿ ಮಾಡುತ್ತೆ ಅನ್ನೋದು ಒಪ್ಪುವಂಥದ್ದೇ. ಹಾಗಾದ್ರೆ ಪ್ರಾಣಿಗಳಿಗೂ ಊಟ ಹಾಕೋ ವಿಚಾರನ ಹೇಗೆ ವಿಶ್ಲೇಷಿಸ್ತೀರಿ? ನಾಯಿ ಅಥವಾ ಮಂಗಗಳಿಗೆ ಆಹಾರ ನೀಡೋದು ನಮ್ಮ ಈಗೋ ಅಂದ್ರೆ ಅಹಂಕಾರನ ಕರಗಿಸೋ ಒಂದು ವಿಧಾನ. ಅಹಂಕಾರನ ಕರಗಿಸೋದಾ? ಹೇಗೆ? ಮನುಷ್ಯ ವಿಪರೀತ ಕಷ್ಟದಲ್ಲಿದ್ದಾಗ ತಾನೇ ಈ ಪ್ರಪಂಚದ ಸೆಂಟರ್, ತನ್ನ ಕಷ್ಟಗಳೇ ಅತಿ ದೊಡ್ಡದು ಅಂತ ಅಂದ್ಕೊಳ್ಳೋ ಅಪಾಯ ಇರುತ್ತೆ. ಹೌದು, ಅದು ಸಹಜ. ಆದ್ರೆ ತನಗಿಂತ ಅಸಹಾಯಕವಾಗಿರೋ ಜೀವಿಗೆ ಆಹಾರ ಕೊಟ್ಟಾಗ ಆತ ಪ್ರಕೃತಿಯ ಜೊತೆಗೆ ತನ್ನ ಸುತ್ತಲಿನ ಜೀವಸಂಕುಲದ ಜೊತೆಗೆ ಒಂದು ಕರುಣೆಯ ಕೊಂಡಿನ ಬೆಸೆಯುತ್ತಾನೆ. ಓಹೋ, ನಾನು ಈ ಬ್ರಹ್ಮಾಂಡದ ಒಂದು ಸಣ್ಣ ಭಾಗ ಅನ್ನೋ ಅರಿವು ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಇನ್ನು ಆ ಮಂತ್ರಗಳನ್ನ ಪಠಿಸೋದು ಅಥವಾ ಕಮೆಂಟ್ ರೂಪದಲ್ಲಿ ಬರೆಯೋದಿದೆಯಲ್ಲ, ಅದಕ್ಕೂ ಏನಾದ್ರೂ ಲಾಜಿಕ್ ಇದೆಯಾ? ಅದು ತಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ, ಅಂದ್ರೆ ಒಳಮನಸ್ಸಿಗೆ ನಾನು ಈ ಬದಲಾವಣೆಗೆ ರೆಡಿ ಇದ್ದೀನಿ ಅಂತ ಪದೇ ಪದೇ ದೃಢೀಕರಿಸ್ಕೊಳ್ಳೋ ಪ್ರಕ್ರಿಯೆ, ಅಂದ್ರೆ ಅಫರ್ಮೇಷನ್ ಅಂತ. ವಾವ್! ಇವು ಕೇವಲ ಆಚರಣೆಗಳಲ್ಲ, ಬದಲಿಗೆ ಬರೋ ಅವಕಾಶಗಳನ್ನ ರಿಸೀವ್ ಮಾಡೋಕೆ ಒಳಮನಸ್ಸನ್ನ ಪಾಸಿಟಿವ್ ಆಗಿ ರೆಡಿ ಮಾಡೋ ಸಾಧನಗಳು ಅಂತಾಯ್ತು. 100ಕ್ಕೆ 100 ನಿಜ. ಇದ ಅಸಂಖ್ಯಾತ ಕಷ್ಟಗಳಿಗೆ ಮುಂಬರುವ ಈ 5 ದಿನಗಳಲ್ಲಿ ಒಂದು ತಾರ್ಕಿಕ ಅಂತ್ಯ ಸಿಗೋ ಕ್ಲಿಯರ್ ಪಿಕ್ಚರ್ ಕಾಣ್ತಿದೆ. ಖಂಡಿತ ಕಾಣುತ್ತಿದೆ. ಜ್ಯೋತಿಷ್ಯನ ನಂಬೋದು ಬಿಡೋದು ಅವರವರ ಪರ್ಸನಲ್ ವಿಚಾರ. ಆ ಕಾಂಟ್ರವರ್ಸಿಗೆ ನಾವು ಹೂಡಲ್ಲ. ಹೌದು, ಅದು ನಮ್ಗೆ ಬೇಕಿಲ್ಲ. ಆದ್ರೆ ಈ ಪಠ್ಯದಲ್ಲಿರೋ ಮೂಲ ಪಾಠ ಎಷ್ಟೇ ಕಷ್ಟ ಬಂದ್ರೂ ಪ್ರಾಮಾಣಿಕತೆನ ಬಿಡ್ದಿರೋದು ಮತ್ತೆ ಆಪರ್ಚುನಿಟೀಸ್ಗಾಗಿ ಮೈಂಡ್ ಅಂಡ್ ಎನ್ವೈರನ್ಮೆಂಟ್ನ ಪಾಸಿಟಿವ್ ಆಗಿಟ್ಕೊಳ್ಳೋದು, ಇದು ಪ್ರತಿಯೊಬ್ಬರಿಗೂ ಅಪ್ಲೈ ಆಗುವಂಥದ್ದು ಅಲ್ವಾ? ಹೌದು. ವಿಪರೀತ ಕಷ್ಟಗಳ ನಡುವೆಯೂ ಭರವಸೆ ಕಳ್ಕೊಳ್ದಿರೋದೇ ಇಲ್ಲಿನ ಅತಿದೊಡ್ಡ ಮೆಸೇಜ್. ಆ ನಿಗೂಢ ಮಹಿಳೆಯ ಎಂಟ್ರಿ ಇರ್ಬೋದು, ಬದಲಾಗೋ ಟೈಮ್ ಇರ್ಬೋದು, ಇವೆಲ್ಲವೂ ಅಚಲವಾದ ಭರವಸೆಯ ಸಿಂಬಲ್ಸ್. ಲೇಟ್ ಆದ್ರೂ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅನ್ನೋ ಕಾನ್ಫಿಡೆನ್ಸ್. ಅದೇ ಕಾನ್ಫಿಡೆನ್ಸ್, ಅದೇ ಆಶಾಭಾವನೆ ಮನುಷ್ಯನ ಲೈಫ್ನ ಮುನ್ನಡೆಸೋ ಅತ್ಯಂತ ದೊಡ್ಡ ಶಕ್ತಿ. ನಿಜ. ಈ ಆಳವಾದ ವಿಶ್ಲೇಷಣೆನ ಮುಗಿಸೋ ಮುನ್ನ ನಾನೊಂದು ಪ್ರಚೋದನಾತ್ಮಕವಾದ ಅಂದ್ರೆ ಒಂದು ಡೀಪ್ ಥಾಟ್ನ ಇಲ್ಲಿ ಬಿಡ್ತಿದ್ದೀನಿ. ಖಂಡಿತ, ಹೇಳಿ. ಈ ಯೂನಿವರ್ಸ್ ಅಥವಾ ಯಾವುದೋ ಒಂದು ಡಿವೈನ್ ಪವರ್ ನಮಗಾಗಿ ಏನೋ ಅದ್ಭುತವಾದದನ್ನ ಪ್ಲಾನ್ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಲೈಫ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಅಂತ ನಾವು ಸ್ಟ್ರಾಂಗ್ ಆಗಿ ನಂಬಿದಾಗ, ಆ ನಂಬಿಕೆಯೇ ನಮ್ಮ ಡೈಲಿ ರುಟೀನ್ನಲ್ಲಿ ಅಗಾಧವಾದ ಬದಲಾವಣೆ ತಂದು ನಾವು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋ ಹಾಗೆ ಮಾಗಿ, ನಾವು ಹುಡುಕ್ತಿರೋ ಆ ಸಕ್ಸೆಸ್ನ, ಆ ಲಕ್ನ ನಮ್ಮ ಕೈಯಾರೆ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋ ಹಾಗೆ ಮಾಡ್ತಾ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಹೌದು. ನಂಬಿಕೆಗೂ ಮತ್ತು ಸಾಧನೆಗೂ ಇರೋ ಈ ಸೂಕ್ಷ್ಮ ರೇಖೆಯ ಬಗ್ಗೆ, ಫ್ಯೂಚರ್ನ ನಾವೇ ಬಿಲ್ಡ್ ಮಾಡ್ಕೊಳ್ಳೋ ಆ ಅಗೋಚರ ಶಕ್ತಿಯ ಬಗ್ಗೆ ಯೋಚಿಸುವಂತೆ ಮಾಡ್ತಾ ಇವತ್ತಿನ ಈ ಡೀಪ್ ಡೈವ್ನ ಮುಗಿಸೋಣ.